ಅಂದು ಮಹಾಭಾರತದಲ್ಲಿ ಏಕಲವ್ಯ ಬಿಲ್ಲು ಮಾಡಿದ್ದು ಪ್ರಬಲ ಯೋಧನಾಗಿ ಧೂಳಿಪಟ ಮಾಡಿಬಿಟ್ಟ ಯಾದವ ಸೈನ್ಯ. ನಾನೀಗ ಕಲಿಯುಗದ ಏಕಲವ್ಯನಾಗಿ ಕಾಕಿ ಎಂಬ ಅಸ್ತ್ರವನ್ನೇ ಕಳಚಿ ದುಷ್ಟರ ಸಂಹಾರ ಮಾಡಲು ಬಂದಿದ್ದೇನೆ. ಕೈಯಲ್ಲಿ ರಿವಾಲ್ವರ್ ಎಂಬ ಅಸ್ತ್ರ ಹಿಡಿದು ಏಕಲವ್ಯ ಯಾದವ ಸೈನ್ಯ ನಾಶ ಮಾಡಿದ್ದು ಮಾತ್ರ ನಿನಗೆ ಗೊತ್ತು. ನಂತರ ಅದೇ ಏಕಲವ್ಯ ಶ್ರೀಕೃಷ್ಣನಿಂದ ಹತನಾದದ್ದು ನಮ್ಗೆ ಗೊತ್ತಿರಬೇಕಲ್ಲ ಮಿಸ್ಟರ್ ಏಕಲವ್ಯ. ಜರಾಸಂಧ ಹಾಗೂ ನಂಜುಂಡೇಶ್ವರ ಎಂಬ ರಾಕ್ಷಸರ ಸಂಹಾರ ಆದ ಮೇಲೆ ಆ ವೀರ ಏಕಲವ್ಯನಂತೆ ನೆಮ್ಮದಿಯಾಗಿ ವೀರಮರಣ ಹೊಂದುತ್ತೇನೆ. ನಮ್ಮ ಪಾರ ಹಾಗೂ ವಂಶಗಳ ಮೇಲೆ ರೈಡ್ ಮಾಡಿದ ಅದೆಷ್ಟೋ ಸಿಬ್ಬಂದಿಗಳನ್ನ ರಾಜ್ಯದ ಪರಲೋಕಕ್ಕೆ ಕಳಿಸಿದ್ದೇವೆ. ನಮ್ಮ ಭವಿಷ್ಯ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಭವಿಷ್ಯ ಹೇಳಲು ನಾನು ಕೈಯಲ್ಲೇ ಹುಡುಗುಡಿಕೆ ಹಿಡಿದು ಬಂದಿಲ್ಲ. ನಿಮ್ಮ ಭವಿಷ್ಯಕ್ಕೆ ಪೂರ್ಣ ವಿರಾಮ ಇಡಲು ಕೈಯಲ್ಲಿ ರಿವಾಲ್ವರ್ ಎಂಬ ಬಂದಿದ್ದೇನೆ. ನಿನ್ನ 12 ಗುಂಡಿಗೆ ಯಾರಿದ್ದು ಹಂಗೆಲ್ಲ ಕೂರೋದು ಸಾಧ್ಯವಿಲ್ಲ. ಜಸ್ಟ್ ನನ್ನ ಗುಂಡಿನ ಸೌಂಡಿಗೆ ಶೇಖರ ಮಗನೇ ಎತ್ತಿಯ ಮೇಲೆ ಗುಂಡಾಯಿಸಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಲು ಯಾಕಿಷ್ಟು ನನ್ನ ಮೇಲೆ ನಿನಗೆ ಕೋಪ, ರೋಷ, ಆಕ್ರೋಶ? ತಪ್ಪು ಮಾಡಿಬಿಟ್ಟೆ ರಾಕ್ಷಸ, ತಪ್ಪು ಮಾಡಿಬಿಟ್ಟೆ. ನಾನಿಲ್ಲದ ಸಮಯದಲ್ಲಿ ನಾದಿನಿ ಲೋಕೇಶ್ವರನ್ನು ಕೆಡಿಸಲು ಪ್ರಯತ್ನ ಪಟ್ಟೆ. ನನ್ನ ತಮ್ಮ ಮಂಜುನಾಥನಿಗೆ ಧಮಕಿ ಕೊಡಲು ಪ್ರಯತ್ನ ಪಟ್ಟೆ. ಯಾವ ಮಗನೇ ಕಿರಾತಕರು ಅಂತ ನಿಮ್ಮನ್ನ ಪದೇ ಪದೇ ಜೈಲಿಗೆ ಕಳಿಸ್ತಾ ಇದ್ದಾರೆ. ವಕೀಲರಿಗೆ ರೊಕ್ಕ ಮಾಡಿ ಮತ್ತೆ ಹೊರಗೆ ಬರ್ತೀರಾ. ಅದಕ್ಕೆ ನೇರವಾಗಿ ಶಿವನ ಪದಕ್ಕೆ ಸೇರಿಸಲು ಈ ಅಸ್ತ್ರವೇ ನನಗುಳಿದ ದಾರಿ. ನೀನೊಬ್ಬ ಎಕ್ಸೈಸ್ ಇನ್ಸ್ಪೆಕ್ಟರ್. ಕಾನೂನು ಕೈ ತೆಗೆದುಕೊಳ್ಳೋದು ಮಹಾಪರಾಧ. ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ವಾಟ್ಸ್ಆಪ್ ಬಾರ್ ನಡೆಸ್ತಾ ಇದ್ದೀರಾ. ಡೂಪ್ಲಿಕೇಟ್ ಲೇಬಲ್ ಅಂಟಿಸಿ ಮಿಲಿಟರಿ ಮಜಾಗೆ ಎಂದು ಹೊರ ರಾಜ್ಯಕ್ಕೆ ಸಪ್ಲೈ ಮಾಡ್ತಾ ಇದ್ದೀರಾ. ಕೆಲಸ ಅಲ್ವಾ? ಲಕ್ಷ ಲಕ್ಷ ಹಪ್ತ ಕೊಟ್ಟು ದಂಧೆ ನಡೆಸ್ತಾ ಇದ್ದೀವಿ. ನಾಟ್ಯ ನಮ್ಮಂತ ಸಿನ್ಸಿಯರ್ ಆಫೀಸರ್ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಗಲ್ಲಿ ಗಲ್ಲಿಯಲ್ಲಿ ಗಾಂಜಾ ಸೇರಿ ಹತ್ಯೆ ಬೇಡ ಅಂದ್ರೆ ಈ ಖತರ್ನಾಕ್ ಸುನಾಮಿನ ನಡೀತಾ ಇದ್ಯಾ? ಇದೆ ಜರಾಸಂಧ ಏಕಲವ್ಯನಿಗಿರೋ ವ್ಯತ್ಯಾಸ. ಮಹಾಭಾರತದಲ್ಲಿ ಜರಾಸಂಧನ ದೇಹವನ್ನು ಭೀಮನು 2 ಭಾಗವಾಗಿ ಸೀಳಿದ್ದು ಈಗ ಪಾಂಡವರೊಂದಿಗೆ ಯುದ್ಧಕ್ಕೆ. ನನ್ನ ಉದ್ಧಾರ ಮಾಡ್ತಾನೆ ಇರುವ ಗೊತ್ತಿಲ್ಲ. ಬಟ್ ಕಣ್ಣಿಟ್ಟ ಈ ಜರಾಸಂಧ ಉದ್ಧಾರ ಮಾಡಲ್ಲ. ಗೊತ್ತಿರುತ್ತೆ ಆದ್ರೆ ಯಾವುದು ಗೊತ್ತಿರಲ್ಲ. ನೀನ್ ಎಲ್ಲಿವರೆಗೂ ನನ್ನಿಂದ ದೂರ ಇದೆಯೋ ಎಲ್ಲಿವರೆಗೂ ಮಾತ್ರ ನಿನ್ನ ಪುರಾಣ ವ್ಯಾಲಿಡಿಟಿ. ಸೈನ್ಯ ಕಟ್ಟಿ ಬೀಳ್ತೀನಿ. ಎಲ್ಲ ಯುದ್ಧ ಮಾಡಲು ಬಂದಾಗ ರಫ 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 ಅಂತ ಹೊಡ್ತಾಗ್ತೀನಿ. ನಿನ್ನ ಸೈನ್ಯ ಧೂಳಿಪಟ ಮಾಡಲೆಂದೇ ನಿನಗೆ ಜೀವದಾನ ಮಾಡಿದ್ದಾರೆ. ವಿಐಪಿಗೂ ಪ್ರೊಟೆಕ್ಷನ್ ಬೇಕು, ಪಬ್ಲಿಕ್ಗೂ ಪ್ರೊಟೆಕ್ಷನ್ ಬೇಕು.